ನೋಡು ಶ್ರೀ, ಈ ಪೇಪರ್ಸ್ನ ನಿಮ್ಮ ಅಣ್ಣ ಬಂದು ಈ ಥರ ಮಾಡೋಕ್ಕೆ ಹೇಳಿದ್ದು. ನಾನು ಆವಾಗಲೇ ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡೆ, ಆದರೆ ಎಲ್ಲ ಮುಗಿಯೋವರೆಗೂ ಇಲ್ಲೇ ಕೂತಿದ್ರು. ಅದಕ್ಕೆ ನಿನಗೆ ಅವರು ಹೋದ್ಮೇಲೆ ಕಾಲ್ ಮಾಡಿದ್ದು ನಾನು ಎಂದ ಲಾಯರ್ ಕಾರ್ತಿಕ್. ಅಣ್ಣ ಹೀಗೆಲ್ಲ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಕಾರ್ತಿಕ್ ಎಂದ ಅವನ ಮುಂದಿನ ಚೇರಿನಲ್ಲಿ ಕುಳಿತಿದ್ದ ಶ್ರೀರಾಮ. ಇಲ್ಲ, ಇದು ಹೀಗೆ ಇರಬೇಕು ಅಂತ ಹೇಳಿದ್ದು ನಿಮ್ಮ ಅಣ್ಣ ಅಲ್ಲ, ಅವ್ರ ಜೊತೆ ಬಂದಿದ್ದವರು. ಅಣ್ಣನ ಜೊತೆ ಇನ್ನೊಬ್ಬರು ಬಂದಿದ್ರಾ? ಯಾರು ಕೇಳಿದ ಶ್ರೀರಾಮ ಆಶ್ಚರ್ಯದಲ್ಲಿ. ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಶ್ರೀ, ಆದರೆ ನಾನು ನಿಮಗೆ ಅವರನ್ನು ತೋರಿಸ್ತೀನಿ. ನನ್ನ ಹತ್ರ CC ಕ್ಯಾಮ್ರಾ ರೆಕಾರ್ಡ್ ಇದೆ ಎಂದ ಕಾರ್ತಿಕ್ ತನ್ನ ಮುಂದಿದ್ದ ಕಂಪ್ಯೂಟರ್ನಲ್ಲಿ ಶೇಖರ ಬಂದಿದ್ದನ್ನು ತೋರಿಸಿದ. ಅದನ್ನು ನೋಡಿದ ಶ್ರೀರಾಮನ ಬಾಯಿಯಲ್ಲಿ ಬಂದ ಮೊದಲ ಮಾತು ಮಾವ ಎಂದು. ಕಾರ್ತಿಕ್, ಇವರು ಬೇರೆ ಯಾರೂ ಅಲ್ಲ, ನಮ್ಮ ಅವನ ಅಣ್ಣ, ನಮ್ಮ ಮಾವ ಕೇಶವ ಅಂತ ಎಂದ ಕಾರ್ತಿಕ್ನ ಮುಖ ನೋಡುತ್ತಾ ಶ್ರೀರಾಮ. ಹೌದಾ, ನಿಮ್ಮ ಅಣ್ಣ ಚೆನ್ನಾಗಿ ಕುಡಿದು ಬಂದಿದ್ರು ಶ್ರೀ, ಅದಕ್ಕೆ ಇವರು ಕುತ್ಕೊಂಡು ಎಲ್ಲನೂ ಹೇಳ್ತಿದ್ರು. ಇರೋ ಆಸ್ತಿಲಿ ಯಾವ್ಯಾವುದು ನಿಮ್ಮ ಅಣ್ಣನಿಗೆ ಸೇರಬೇಕು ಅಂತ. ಪೇಪರ್ಸ್ ರೆಡಿ ಮಾಡಿಸಿದ್ದಾರೆ ಅಂದಮೇಲೆ ತಗೊಂಡು ಯಾಕೆ ಹೋಗಲಿಲ್ಲ? ಅದು ನನಗೆ ಗೊತ್ತಿಲ್ಲ ಶ್ರೀ, ಆದರೆ ನಿಮ್ಮ ಅಣ್ಣನ ಜೊತೆ ಬಂದಿರೋರು ಹೇಳ್ತಿದ್ರು, ಇನ್ನೂ ಸ್ವಲ್ಪ ಕೆಲಸ ಇದೆ ನಮ್ಮದು, ಅದು ಮುಗಿದ ಮೇಲೆ ಬಂದು ತೊಗೊಂಡು ಹೋಗ್ತೀವಿ ಅಂತ. ಕಾರ್ತಿಕ್, ಈ ಪೇಪರ್ಸ್ ನಾನು ತೊಗೊಂಡು ಹೋಗ್ತೀನಿ, ನೀನು ಅಣ್ಣನಿಗೆ ಇದೇ ಥರ ಡೂಪ್ಲಿಕೇಟ್ ಕೊಡೋಕ್ಕಾಗುತ್ತಾ?